ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಈ ಬಾರಿಯ ರಾಜ್ಯಸಭಾ ಚುನಾವಣೆ ಜೂನ್ 21ಕ್ಕೆ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಈ ಹಿಂದೆ ನೀಡಿದ್ದಂತೆಯೇ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವಕಾಶ ಸಿಗುತ್ತೆ, ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಏನಿತ್ತಲ್ಲ, ಅದು ನಿನ್ನೆ ಹುಸಿಯಾಯಿತು. ಬಿಜೆಪಿ ಈ ಸಲ ಅಚ್ಚರಿಯ ಅಭ್ಯರ್ಥಿಯಾಗಿ ಪ್ರೊಫೆಸರ್ ನಾಗರಾಜ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ದೇವೇಗೌಡರಿಗೆ ಈ ಬಾರಿಯ ರಾಜ್ಯಸಭಾ ಟಿಕೆಟ್ ಅಂದರೆ ರಾಜ್ಯಸಭಾ ಸ್ಥಾನ ಕೈ ತಪ್ಪಿ ಹೋಗಿರುವಂಥದ್ದು. ಈ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಸುರ್ಜೇವಾಲಾ ಅವರು ಒಂದು ವಿಸ್ತೃತವಾದಂತಹ ಟ್ವೀಟ್ ಅನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಹರಿಪ್ರಸಾದ್ ಅವರು ರಿಯಾಕ್ಟ್ ಮಾಡಿದ್ರು. ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೇವೇಗೌಡರಿಗೆ ಟಿಕೆಟ್ ತಪ್ಪಿಸಿದಂಥ ವಿಚಾರವಾಗಿ ಅನುಕಂಪದ ರೀತಿಯಲ್ಲಿ ಮೊಸಳೆ ಕಣ್ಣೀರನ್ನು ಹಾಕ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ JDSನ ಪರವಾಗಿ, ದೇವೇಗೌಡರ ಪರವಾಗಿ ಬಿಜೆಪಿಯನ್ನು ಟೀಕಿಸುವಂತಹ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಇಲ್ಲಿಯ ತನಕವೂ ಕೂಡ. ಈ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಈ ಕಾಂಗ್ರೆಸ್ನವರಿಗೆ ಈಗ ದೇವೇಗೌಡರ ಮೇಲೆ ಪ್ರೀತಿ ಬಂದ್ಬಿಡ್ತಾ, ಉಕ್ಕಿ ಹರಿತಾ ಇದೆಯಾ ಪ್ರೀತಿ ಗೌರವ? ಎಲ್ಲಿ ಹೋಗಿತ್ತು ಇಷ್ಟು ದಿವಸ? ಅವರನ್ನು ಪ್ರಧಾನಿ ಹುದ್ದೆಯಿಂದ ಇಳಿಸಿದ್ದೇ ಇವರು ಕಾಂಗ್ರೆಸ್ನವರು. ಮತ್ತು ಅವರ ಒಂದು ರೀತಿಯಲ್ಲಿ ತಮ್ಮ ಒಂದು ಧಕ್ಕೆ, ಅವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಮಾಜಿ ಪ್ರಧಾನಿಗಳಾದಂಥವರು, ಅಂದರೆ ಪ್ರಧಾನಿ ಹುದ್ದೆಯನ್ನೇ ತಿರಸ್ಕರಿಸಿ ಅವರು ಬಂದಂಥ ಹೆಗ್ಗಳಿಕೆ HD ಕುಮಾರಸ್ವಾಮಿ ಅವರು ಹೇಳುವಂತೆ HD ದೇವೇಗೌಡರು ತಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಮಾಜಿ ಪ್ರಧಾನಿಗಳಾದರು, ಅಂದರೆ ಪ್ರಧಾನಮಂತ್ರಿಗೆ ಅವರು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬಂದರು. ಅಂದರೆ ನಾವಾಗಲಿ ದೇವೇಗೌಡರಾಗಲಿ ರಾಜ್ಯಸಭಾ ಟಿಕೆಟನ್ನು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಕೇಳಿರಲಿಲ್ಲ, ಪತ್ರ ಬರೆದಿರಲಿಲ್ಲ, ದೇವೇಗೌಡರಿಗೆ ಅದರ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಆದರೂ ಕೂಡ ಕೊಟ್ಟಿದ್ರು ಇಷ್ಟು ದಿವಸ. ಈ ಬಾರಿಯೂ ನಮಗೆ ಕೊಡಿ ಅಂತ ನಾವೇನು ಕೇಳಿಲ್ಲ. ಬಟ್ ಸ್ಟಿಲ್ ಅವರ ಲೆಕ್ಕಾಚಾರದಲ್ಲಿ ಅವರು ಏನೋ ರಾಜಕೀಯ ತಂತ್ರಗಾರಿಕೆಯಲ್ಲಿ ಮುಂದುವರಿಕೆ ಏನೇನಾಗಬೇಕು ಅದರ ಪ್ರಕಾರ ಹೈಕಮಾಂಡ್ ತೀರ್ಮಾನ ತಗೊಂಡಿರುತ್ತೆ. ನಾವು ಕೇಳಿ, ನಾವೇನಾದರೂ ಪತ್ರ ಬರೆದು ದೇವೇಗೌಡರಿಗೆ ಕೊಡಿ ಅಂತ ಏನಾದ್ರು ಕೇಳಿ ಮಾಡಿ ನಾವು ಹೇಳಿದ್ದಿದ್ರೆ ಅವಾಗ ತಪ್ಪಿಸಿದ್ರಲ್ಲಿ ಅರ್ಥ ಇತ್ತು. ಈಗ ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟೊಂದು ಆಸಕ್ತಿ? ನಾವು ಕೇಳೇ ಇಲ್ಲ, ನಮಗೆ ಕೊಟ್ಟಿಲ್ಲ, ವೆರಿ ಸಿಂಪಲ್ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಅದಾದ ನಂತರ ಈ ಹಿಂದೆ ಕಾಂಗ್ರೆಸ್ನ ಬೆಂಬಲದಿಂದ ರಾಜ್ಯಸಭಾ ಸದಸ್ಯರಾದರು ದೇವೇಗೌಡರು ಅಂತ ಏನು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು, ಖಂಡಿತವಾಗಿಯೂ ಅದಲ್ಲ. ಅವಾಗ ದೇವೇಗೌಡರ ಎದುರಿಗೆ ಇನ್ಯಾವೇ ಅಭ್ಯರ್ಥಿ ಇರಲಿಲ್ಲ. ಹೀಗಾಗಿ ನಿರಾಯಾಸವಾಗಿ, ಅನಾಯಾಸವಾಗಿ ದೇವೇಗೌಡರ ಆಯ್ಕೆ ಆಗಿದೆಯೇ ಹೊರತು ಇನ್ಯಾರು ಕಾಂಗ್ರೆಸ್ನ ಬೆಂಬಲದಿಂದ ರಾಜ್ಯಸಭಾ ಸದಸ್ಯರಾಗಿಲ್ಲ. ಎಂತೆಂಥ ಹುದ್ದೆಯನ್ನು ತಿರಸ್ಕರಿಸಿದಂಥವರು ದೇವೇಗೌಡರು. ಇವಾಗ ಇವರೇನು ಕಾಂಗ್ರೆಸ್ ಬೆಂಬಲದಲ್ಲಿ ಆಗಿದ್ದು ಅಂತ ಹೇಳ್ಕೊಳ್ಳೋದು ಏನಕ್ಕಾಗಿ? ಇಷ್ಟೊಂದು ಪ್ರೀತಿ ದೇವೇಗೌಡರ ಮೇಲೆ. ನಮ್ದೇನಿದ್ರು ಇದು ಯಾವ ರೀತಿಯಾದಂಥ ತಂತ್ರ ಇವ್ರದ್ದು ಕಾಂಗ್ರೆಸ್ನವ್ರದ್ದು ಅಂದರೆ, ಬಿಜೆಪಿ ಮತ್ತು JDS ಒಟ್ಟಾಗಿರುವಂಥದ್ದನ್ನು ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಅವರಿಗೆ ಹೊಟ್ಟೆ ಉರಿ. ಹೀಗಾಗಿ ಬಿಜೆಪಿ ಮತ್ತು JDSನ ನಡುವೆ ಭಿನ್ನಾಭಿಪ್ರಾಯ ತರಬೇಕು, ಈ ಸಂಬಂಧವನ್ನು ಒಡೆಯುವಂತಾಗಬೇಕು ಅನ್ನುವಂಥ ಕಾರಣಕ್ಕೆ ಇವರೀಗ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ಅಂದರೆ ದೇವೇಗೌಡರ ಮೇಲೆ ಪ್ರೀತಿ, JDSನ ಮೇಲೆ ಪ್ರೀತಿ ಅಂತ ಕಾರ್ಯಕರ್ತರಲ್ಲಿ ಒಂದು ಭಿನ್ನವಾದಂಥ ಭಾವನೆಯನ್ನು ತಂದುಬಿಟ್ಟು JDSನ ಕಾರ್ಯಕರ್ತರಲ್ಲಿ ಅಥವಾ ಬಿಜೆಪಿ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿ ಸಂಬಂಧದಲ್ಲಿ ಒಡಕು ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೆ ಮುಂದೆ ಒಟ್ಟಾಗಿ ಇವರು ಚುನಾವಣೆಯನ್ನು ಎದುರಿಸ್ತಾರೆ. 28ರಲ್ಲಿ ಒಟ್ಟಾಗಿನೇ ಹೋಗ್ತಾರೆ. ಏನು ಬೇಕಾದರೂ ಆಗ್ಬೋದು, ಅಚ್ಚರಿಯ ಬೆಳವಣಿಗೆ ಆಗ್ಬೋದು ಕರ್ನಾಟಕ ರಾಜಕಾರಣದಲ್ಲಿ. ಹೀಗಾಗಿ ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಕ್ಕಾಗ್ತಾ ಇಲ್ಲ, ಅವರಿಗೆ ಸೋಲ್ಬಿಡ್ತೇವೆ ಅಂತ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದಾದ ನಂತರ ಮಾಧ್ಯಮದವರ ಪ್ರಶ್ನೆಗೆ ಕೇಳಿದಂತೆ, ನಿನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂಥ ಆಡಳಿತವನ್ನು ನಡೆಸಬೇಕು ಅಂತ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಹಾಕೊಂಡು ಬಂದಿದ್ದಾರಲ್ಲ, ಅಂದರೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಮಾಜಿ ಮುಖ್ಯಮಂತ್ರಿಗಳಿಂದ DK ಶಿವಕುಮಾರ್ ಅವರು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವರು ಮಾಧ್ಯಮದವ್ರಿಗೆ ಹೇಳಿದ್ರು, ಏನಂತ, ಟೈಮ್ ಸಿಕ್ಕರೆ, ಪುರುಸೊತ್ ಸಿಕ್ಕರೆ, ಅವಕಾಶ ಸಿಕ್ಕರೆ ಕರೆದ್ರೆ ಕುಮಾರಸ್ವಾಮಿ ಅವ್ರನ್ನೂ ಕೂಡ ಭೇಟಿ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾರು? DK ಶಿವಕುಮಾರ್ ಅವರು. ಅದನ್ನು ಮಾಧ್ಯಮದವರು ಕುಮಾರಸ್ವಾಮಿ ಅವರು ಕೇಳಿದಾಗ ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮನ್ನೆಲ್ಲ ಯಾಕಪ್ಪ ಕೇಳ್ತಾರೆ DK ಶಿವಕುಮಾರ್ ಅವರು, ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಡಿದು ಕೊಂಪೆ ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಕೇಳಿದ್ರು, ಸಾಕ್ಷಿ ಸಮೇತ ಪುರಾವೆ ಕೊಡಿ ಅಂತ ಕೇಳಿದ್ರು. ಅಂಥವರೆಲ್ಲ ಯಾಕೆ ನಮ್ಮ ಹತ್ರಕ್ಕೆ ಬರ್ತಾರೆ? ಎನಿವೇಸ್ ಅವರಿಗೆ ಫೋಟೋ ತೆಗೆಸ್ಕೊಳ್ಳೋ ಹುಚ್ಚು ಬಂದ್ಬಿಟ್ಟಿದೆ, ಹೀಗಾಗಿ ಬಂದಿದ್ದಾರೆ ಅಷ್ಟು. ಇಲ್ಲವೂ ಕೂಡ ಪೋಸ್ ಅಷ್ಟೇ ಇವ್ರದ್ದು, ಏನೋ ಒಳ್ಳೆತನದಲ್ಲಿ ತೋರಿಸ್ಕೊಂಡ್ಬಿಡೋದಕ್ಕೆ, ಏನೋ ಪ್ರಚಾರ ಮಾಡ್ಕೊಂಬಿಡೋಕ್ಕೆ ಇಂಥವ್ರನ್ನ ಭೇಟಿ ಆದೆ, ಅನುಕಂಪ ಗಿಟ್ಟಿಸ್ಕೊಂಬೋಣ ಅಂತ ಅಂದ್ಬಿಟ್ಟು ಇವರು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಬರೀ ಫೋಟೋ ವಿಡಿಯೋಗಷ್ಟೇ ಇದು ಸೀಮಿತ.
ಸೀಮಿತ ಅಂತ ಟೀಕಿಸುವಂಥ ವಾಗ್ದಾಳಿಯನ್ನ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡಿದ್ರು. ಇದರ ಜೊತೆಗೆ ಏನೀಗ ಎಲ್ಲ ಘಟಾನುಘಟಿ ನಾಯಕರು, ಕಾಂಗ್ರೆಸ್ ನಾಯಕರೆಲ್ಲ ದೇವೇಗೌಡರಿಗೆ ಟಿಕೆಟ್ ತಪ್ಪು ಬಿಡ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಲ್ಲ, ಮತ್ತು ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಆಗಿಬಿಟ್ಟಿದೆ. ಕುಮಾರಸ್ವಾಮಿ ಅವರಿಗೆ ಅವರ ಕುರ್ಚಿ ಆಡಳಿತವೇ ಮುಖ್ಯ, ಅಧಿಕಾರವೇ ಮುಖ್ಯ, ದೇವೇಗೌಡರಿಗೆ ಏನು ಅವಮಾನ ಆದರೂ ಕೂಡ ಅವರು ಸುಮ್ಮನಿದ್ದಾರೆ, ಹೀಗೆಲ್ಲ ಮಾತುಗಳು ಬರ್ತಾ ಇತ್ತು. ಅದಾದ ಮೇಲೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಕುಮಾರಸ್ವಾಮಿ ಅವರು ಮುಂಬರುವಂತಹ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸ್ಬಿಡ್ತಾರೆ, ಮೈತ್ರಿ ಮುರುಕೊಂಡ್ಬಿಡ್ತಾರೆ, ಈ ರೀತಿಯಾಗಿ ಬೇರೆ ಬೇರೆ ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಈ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದ ವಿಚಾರವಾಗಿ, ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತಹ ವಾಗ್ದಾಳಿ ವಿಚಾರವಾಗಿ, ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದಾರಲ್ಲ ನಿನ್ನೆ ಕುಮಾರಸ್ವಾಮಿ ಅವರು ಪುರುಸೊತ್ ಸಿಕ್ಕರೆ ನಾನು ಅವ್ರನ್ನೂ ಭೇಟಿ ಆಗ್ತೀನಿ ಅಂತ, ಇದೆಲ್ಲ ಮಾತುಗಳಿಗೆ ತೆರೆ ಎಳೆಯುವಂತಹ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.